ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ಬಿ ಪಾಟೀಲ್. ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಅಂತ. ಓಕೆ, ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ ವಿ ಸ್ಟಡಿ ಮೇಟ್ ಅಂತ. ಸೊ ಬಹಳ ಜನ ಸ್ಟೂಡೆಂಟ್ ಕ್ಲಾಸಲ್ಲಿ ಕೇಳ್ತಾ ಇದ್ದೀರಾ ಏನಂತೆ, ಸರ್ ಭಾರತ ಸಂವಿಧಾನವನ್ನ ಆರ್ಟಿಕಲ್ಸ್ಗಳನ್ನ, ಪಾರ್ಟ್ಸ್ಗಳನ್ನ ಮತ್ತೆ ಈ ಪ್ರಿಯಾಂಬಲ್ ಅನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕಂತ. ಸೊ ಹಾಗಾಗಿ ಅಂದ್ರೆ ಅದಕ್ಕೋಸ್ಕರ ಈ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಮ್ ಟ್ರಿಕ್ಸ್ ಗಳನ್ನ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಏನಂತಂದ್ರೆ, ಸಾಮಾನ್ಯವಾಗಿ ಸಂವಿಧಾನದಲ್ಲಿ ನಾವು 12 ಸ್ಕೆಡ್ಯೂಲ್ಗಳನ್ನ ಅಥವಾ ಅನುಸೂಚಿಗಳನ್ನ ಕಾಣ್ತೀವಿ, ಹೌದಾ? ಸೊ ಅದರ ಒಂದು ಶಾರ್ಟ್ ಕಟ್ ಅನ್ನ ನಾವು ನೋಡೋಣ ಅಂತ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ದೇರ್ ಇಸ್ 12 ಸ್ಕೆಡ್ಯೂಲ್ಸ್ ಮೆನ್ಷನ್ಡ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹೌದಾ? ಸಾಮಾನ್ಯವಾಗಿ ಸ್ಕೆಡ್ಯೂಲ್ 1 ಅಂತಂದ್ರೆ, ಅನುಸೂಚಿ 1 ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಯೂನಿಯನ್ ಟೆರಿಟರಿ ಮತ್ತೆ ಅದರ ಹೆಸರುಗಳನ್ನ ಹೇಳುತ್ತೆ. ಅದೇ ರೀತಿ ಅನುಸೂಚಿ 2 ಅಂತಂದ್ರೆ ಇಲ್ಲಿ ಸ್ಪೆಷಲ್ ಪವರ್, ಸ್ಯಾಲರಿ ಮತ್ತೆ ವೇತನ ಮತ್ತು ಭತ್ಯೆಗಳ ಬಗ್ಗೆ ಹೇಳುತ್ತೆ. 3ನೇದಂದ್ರೆ ಓತ್ ಅಂಡ್ ಅಫರ್ಮೇಷನ್ ಅಂತ ಕರಿತೀವಿ, ಪ್ರಮಾಣ ವಚನಗಳ ಬಗ್ಗೆ ಹೇಳುತ್ತೆ. 4ನೇದು ರಾಜ್ಯಸಭೆಗಳ ಸೀಟ್ಗಳ ಹಂಚಿಕೆ ಬಗ್ಗೆ ಹೇಳುತ್ತೆ. 5ನೇದು ಏನ್ ಹೇಳುತ್ತೆ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಏನಂತಾರೆ ಏರಿಯಾಗಳ ಬಗ್ಗೆ ಹೇಳಿಕೊಡುವಂಥದ್ದು. ಅದೇ ರೀತಿ 6ನೇದು ಏನ್ ಹೇಳುತ್ತೆ, ಇಲ್ಲಿ ನಾರ್ತ್ ಈಸ್ಟ್ ನ ಪರಿಶಿಷ್ಟ ಒಂದು ಪ್ರದೇಶಗಳ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ 7ನೇದು ಏನಂದ್ರೆ ಈ ಫೆಡರಲ್ ಈಸ್ಟ್ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ 8ನೇದು ಅಫಿಷಿಯಲ್ ಲ್ಯಾಂಗ್ವೇಜ್, ಹೌದಾ, ಆ ಭಾಷೆಗಳ ಬಗ್ಗೆ ಹೇಳಿಕೊಡುತ್ತೆ. 9th ಆಮೇಲೆ ಸಮ್ ಅಬಲ್ಯೂಷನ್ ಆಫ್ ದಿ ಜಮೀನ್ದಾರಿ ಆಕ್ಟ್ ಬಗ್ಗೆ ಹೇಳಿಕೊಡುತ್ತೆ. 10th ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ. 11ನೇದು ಪಂಚಾಯತ್ ಮತ್ತೆ 12ನೇ ಅನುಸೂಚಿ ಮುನ್ಸಿಪಾಲಿಟಿ ಬಗ್ಗೆ ಹೇಳಿಕೊಡುತ್ತೆ. ಹಾಗಾದ್ರೆ ಈ 12 ಸ್ಕೆಡ್ಯೂಲ್ಗಳನ್ನ ಯಾವ ರೀತಿ ಟ್ರಿಕ್ಸ್ ಮೂಲಕ ನೆನಪುಗೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಇಲ್ಲೊಂದು ಕೋಡ್ ಕೊಟ್ಟಿದ್ದಾರೆ ನಿಮಗೆಲ್ಲ, ಇದು ಪಬ್ಲಿಕ್ ಅಲ್ಲಿ ಕೂಡ ಸಿಗುತ್ತೆ ಈ ಒಂದು ಇಮೇಜ್. ದಟ್ ಇಸ್ ಕಾಲ್ಡ್ ದ ಟಿಯರ್ಸ್ ಆಫ್ ದಿ ಓಲ್ಡ್ ಪಿ ಎಂ ಅಂತ ಇರುತ್ತೆ. ಓಕೆ, ಹಾಗಾಗಿ ಈ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಅಂತ ನೆನಪಿದ್ರೆ ನಿಮಗೆ 12 ಅನುಸೂಚಿಗಳು ಕೂಡ ನಿಮ್ಮ ಮೈಂಡ್ ಇರುತ್ತೆ. ಓಕೆ, ಹಾಗಾಗಿ ಈ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಅನ್ನೋ ಕೋಡ್, ಜಸ್ಟ್ ಕೋಡ್ ವರ್ಡ್ ನೆನಪಿಕೊಂಡ್ರೆ ನೀವು 12 ಅನುಸೂಚಿಗಳನ್ನ ಕೂಡ ಸೊ ಹೇಳಿಬಹುದು ಈಸಿಯಾಗಿ ಒಂದು ಈ ಟ್ರಿಕ್ಸ್ ಮೂಲಕ. ಹಾಗಾದ್ರೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಫಸ್ಟ್ ವರ್ಡ್ ಏನ್ ಮಾಡಿದ್ದಾರೆ, ಟಿ ಅಂತ ಮೆನ್ಷನ್ ಮಾಡಿದ್ದಾರೆ, ಹೌದಾ? ಟಿ ಅಂದ್ರೆ ಸಾಮಾನ್ಯವಾಗಿ ಟೆರಿಟರಿ, ಪ್ರದೇಶ ಅಂತ ಕರೀತಾರೆ. ಹಾಗಾಗಿ ದ ನೇಮ್ ಆಫ್ ದಿ ಟೆರಿಟರಿ, ಯೂನಿಯನ್ ಟೆರಿಟರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಕೆಡ್ಯೂಲ್ ಗೊತ್ತಾಗುತ್ತೆ. ಆಮೇಲೆ 2ನೇದು ಈ ವರ್ಡ್ ಇದೆ. ಈ ಅಂದ್ರೆ ಇದೆ ನೋಡಿ, ಎಮುಲ್ಮೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ಎಮುಲ್ಮೆಂಟ್ಸ್ ಅಂದ್ರೆ ವೇತನ ಮತ್ತು ಭತ್ಯೆಗಳಂತ ಕರೀತಾರೆ, ಹೌದಾ? ವೇತನ ಭತ್ಯೆಗಳು ಯಾರಿಗೆ, ಸೊ ರಾಜ್ಯಪಾಲರಿಗೆ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಎಲ್ಲ ಕೂಡ ಅವರಿಗೆ ವೇತನ ಭತ್ಯೆಗಳ ಬಗ್ಗೆ ಹೇಳುತ್ತೆ. ಇದು 2ನೇ ಅನುಸೂಚಿ. 3ನೇದು ವರ್ಡ್ ಇದೆ ಎ ಅಂತ. ಎ ಅಂದ್ರೆ ಅಫರ್ಮೇಷನ್ ಅಂತ ಕರೀತಾರೆ. ಅಫರ್ಮೇಷನ್ ಅಂದ್ರೆ ಕನ್ನಡದಲ್ಲಿ ಪ್ರಮಾಣ ವಚನ ಅಂತ ಹೇಳ್ತೀವಿ, ಹೌದಾ? ಯಾರಿಗೆ, ಅದು ರಾಜ್ಯಪಾಲರಿಗಾಗಿರ್ಬೋದು, ಸ್ಪೀಕರ್ಗಾಗಿರ್ಬೋದು, ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ಬೋದು, ಹೈಕೋರ್ಟ್ ಜಡ್ಜಸ್ ಆಗಿರ್ಬೋದು, ಎಲ್ಲ ಕೂಡ ಅವ್ರು ಏನಂದ್ರೆ ರಾಷ್ಟ್ರಪತಿಗಳು, ರಾಜ್ಯಪಾಲರು ಏನ್ ಮಾಡ್ತಾರೆ, ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಓಕೆ, ದಟ್ ಇಸ್ ಕಾಲ್ಡ್ ದ ಅಫರ್ಮೇಷನ್ ಅಂತ ಕರೀತಾರೆ, ಎ ಅಂದ್ರೆ. ಆಮೇಲೆ ನೆಕ್ಸ್ಟ್ ವರ್ಡ್ ಇದೆ ಆರ್ ಅಂತ, ಹೌದಾ? ಆರ್ ಅಂದ್ರೆ ಏನಿದೆ, 4ನೇ ಅನುಸೂಚಿ ಹೇಳುತ್ತೆ. ಏನಂದ್ರೆ ಇದು ರಾಜ್ಯಸಭಾ ಸೀಟುಗಳ ಹಂಚಿಕೆ ಮಾಡುತ್ತೆ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ. ಹಾಗಾಗಿ ಆರ್ ಅಂದ್ರೆ ನಮಗೆ ರಾಜ್ಯಸಭಾ ಅಂದ್ರೆ ನೆನಪಾಗಬೇಕು, ರಾಜ್ಯಸಭೆಗಳ ಸೀಟುಗಳ ಹಂಚಿಕೆ ಅಂತ. ಇದು 4ನೇ ಅನುಸೂಚಿ ಆಗಿದೆ. ಓಕೆನಾ, 4ನೇ ಅನುಸೂಚಿ ಆಗಿದೆ. ಆಮೇಲೆ ಎಸ್ ಅಂತ ಬರುತ್ತೆ, ಇದು 5ನೇ ಅನುಸೂಚಿ ಬಗ್ಗೆ ಹೇಳಿಕೊಡುತ್ತೆ. ಅಂದ್ರೆ ಇದು ಪರಿಶಿಷ್ಟ ಮತ್ತು ಪರಿಶಿಷ್ಟ ಒಂದು ಪ್ರದೇಶಗಳ ಬಗ್ಗೆ, ಅಂದ್ರೆ ಸ್ಕೆಡ್ಯೂಲ್ಡ್ ಏರಿಯಾಸ್ ಮತ್ತೆ ಟ್ರೈಬಲ್ ಏರಿಯಾ ಅಂತ ಕರಿತೀವಿ ನಾವು. ಹಾಗಾಗಿ ಈ 5ನೇ ಅನುಸೂಚಿ ಇದೆಯಲ್ಲ, ದಟ್ ಇಸ್ ಟಾಕ್ಸ್ ಅಬೌಟ್ ದಿ ಸ್ಕೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಹೇಳಿಕೊಡುತ್ತೆ ಈ ಒಂದು 5ನೇ ಅನುಸೂಚಿ. ಹಾಗೆ ನೆಕ್ಸ್ಟ್ ಬರುತ್ತೆ ಆಫ್ ಅಂತ. ಆಫ್ ಅಲ್ಲಿ ಓ ಇದೆ ವರ್ಡ್, ಇದೇನಂದ್ರೆ 6ನೇ ಅನುಸೂಚಿ ಬಗ್ಗೆ ಹೇಳಿಕೊಡುತ್ತೆ. ಇದು ಕೂಡ ಏನಂದ್ರೆ ಸ್ಕೆಡ್ಯೂಲ್ ಏರಿಯಾ ಬಗ್ಗೆ ಹೇಳಿಕೊಡುತ್ತೆ, ಬಟ್ ಆದ್ರೆ ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ. ಇದು ಅಂದ್ರೆ ಈಶಾನ್ಯ ರಾಜ್ಯಗಳ ಒಂದು ಸ್ಕೆಡ್ಯೂಲ್ ಏರಿಯಾ ಬಗ್ಗೆ ಹೇಳಿಕೊಡುತ್ತೆ ಈ ಒಂದು 6ನೇ ಅನುಸೂಚಿ. ಅದರಲ್ಲಿ ಎಸ್ಪೆಷಲಿ 4 ಸ್ಟೇಟ್ ಬರ್ತವೆ, ಹೌದಾ? ಅದನ್ನ ಶಾರ್ಟ್ ಕಟ್ ಆಗಿ ನೀವು ATM ಸ್ಕ್ವೇರ್ ಅನ್ಕೋಬಹುದು. ATM ಸ್ಕ್ವೇರ್ ಅಂದ್ರೆ ಅಸ್ಸಾಂ, ಟಿ ಅಂದ್ರೆ ತ್ರಿಪುರಾ, ಎಂ ಅಂದ್ರೆ ಮಿಜೋರಾಂ, ಎಂ ಅಂದ್ರೆ ಮೇಘಾಲಯ ಅಂತಿದ್ದಾರೆ. ಹಾಗಾಗಿ ATM ಸ್ಕ್ವೇರ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. 4 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಈ 6ನೇ ಅನುಸೂಚಿ, ಹೌದಾ? ಇನ್ನು ಎಫ್ ಬರುತ್ತೆ. ಎಫ್ ಅಂದ್ರೆ ಇದು 7ನೇ ಅನುಸೂಚಿ ಬಗ್ಗೆ ಹೇಳಿಕೊಡುತ್ತೆ. ಅಂದ್ರೆ ಇಲ್ಲಿ ಫೆಡರಲ್ ಲಿಸ್ಟ್ ಬಗ್ಗೆ ಕೇಳಿಕೊಡುತ್ತೆ. ಅಂದ್ರೆ ಇಲ್ಲಿ ನಮಗೆ ಸಾಮಾನ್ಯವಾಗಿ 3 ಲಿಸ್ಟ್ ಕಾಣ್ತೀವಿ, ಹೌದಾ? ಯೂನಿಯನ್ ಲಿಸ್ಟ್ ಅಂತ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಅಂತ. ಹಾಗಾಗಿ 7ನೇ ಅನುಸೂಚಿ ಹೇಳಿಕೊಡುತ್ತೆ, ದೇರ್ ಇಸ್ ಅ ಫೆಡರಲ್ ಲಿಸ್ಟ್ ಅಂತ ಬರುತ್ತೆ. ಇಲ್ಲಿ 3 ಲಿಸ್ಟ್ ಬರ್ತವೆ, ಹೌದಾ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಅಂತ. ಹಾಗಾಗಿ ನೆಕ್ಸ್ಟ್ ನೋಡೋಣ, ಓಲ್ಡ್ ಅಂತ ವರ್ಡ್ ಇದೆಯಲ್ಲ. ಓಲ್ಡ್ ಅಂದ್ರೆ ಫಸ್ಟ್ ವರ್ಡ್ ಇದೆ ಓ ಅಂತ, ಲೆಟರ್ ಇದೆ ಓ ಅಂತ. ಓ ಅಂದ್ರೆ ನಮ್ಗೆ ಏನ್ ಬರುತ್ತೆ, ಇದು 8ನೇ ಅನುಸೂಚಿ ಬಗ್ಗೆ ಹೇಳಿಕೊಡುತ್ತೆ. ಅಂದ್ರೆ ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್, ಹೌದಾ? ಅಂದ್ರೆ ಆಕ್ಚುಲಿ 22 ಭಾಷೆಗಳ ಬಗ್ಗೆ ತಿಳಿಸಿಕೊಡುತ್ತೆ ನಮಗೆ 8ನೇ ಅನುಸೂಚಿ. ದಟ್ ಇಸ್ ಕಾಲ್ಡ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಕಾನ್ಸ್ಟಿಟ್ಯೂಷನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ, 8ನೇ ಅನುಸೂಚಿ. ಆಮೇಲೆ ವರ್ಡ್ ಎಲ್ ಇದೆ, ಇದೇನಂದ್ರೆ 9ನೇ ಅನುಸೂಚಿ ಬಗ್ಗೆ ಹೇಳಿಕೊಡುತ್ತೆ ನಮಗೆ. ಇದೇನ್ ಹೇಳಿಕೊಡುತ್ತೆ, ದೇರ್ ಇಸ್ ಎ ಅಬಲ್ಯೂಷನ್ ಆಫ್ ದಿ ಜಮೀನ್ದಾರಿ ಸಿಸ್ಟಮ್ ಅಥವಾ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳ ಬಗ್ಗೆ ಹೇಳಿಕೊಡುತ್ತೆ ಈ 9ನೇ ಅನುಸೂಚಿ, ಹೌದಾ? ದಟ್ ಇಸ್ ಎಲ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಬರುತ್ತೆ ಡಿ ಅಂತ. ಇದೇನು ಹೇಳ್ಕೊಡುತ್ತೆ, 10ನೇ ಅನುಸೂಚಿಗಳ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ. 10ನೇ ಅನುಸೂಚಿ ಅಂದ್ರೆ ಗೊತ್ತೆ ನಿಮಗೆಲ್ಲ, ದಟ್ ಇಸ್ ಕಾಲ್ಡ್ ದಿ ಆಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ. ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ, ಹೌದಾ? ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ. ದಟ್ ಇಸ್ ದ ಡಿ ಇದೆ, ಹೌದಾ? ಡಿ ಅಂದ್ರೆ ಡಿಫೆಕ್ಷನ್ ಅಂತ ಕರೀತಾರೆ, ಅಂದ್ರೆ ಪಕ್ಷಾಂತರಿ ಅಂತ ಕರೀತಾರೆ. ಹಾಗಾಗಿ 10ನೇ ಅನುಸೂಚಿ. ಇನ್ನು ನೆಕ್ಸ್ಟ್ ವರ್ಡ್ ಇದೆ ಪಿ ಅಂತ, ಹೌದಾ?
ಪಿ ಅಂದ್ರೆ ಇದೇನು ಹೇಳುತ್ತೆ ನಮಗೆ 11ನೇ ಅನುಸೂಚಿ ಬಗ್ಗೆ ಹೇಳಿಕೊಡುತ್ತೆ, ಅಂದ್ರೆ ಪಂಚಾಯತ್. ಹೌದಾ, ದರ್ ಇಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಟ್ರೋಲ್ ಆಫ್ ದಿ ಪಂಚಾಯತ್ ಅಂತ ಹೇಳಿಕೊಡುತ್ತೆ. ಇದು ಪಂಚಾಯತ್ ಬಗ್ಗೆ ತಿಳಿಸ್ಕೊಡುತ್ತೆ. 11ನೇ ಅನುಸೂಚಿ, ದಟ್ ಇಸ್ ದ ಪಂಚಾಯತ್ ಅಂತ. ಇನ್ನು ಲಾಸ್ಟ್ ವರ್ಡ್ ಇದೆ ಎಂ ಅಂತ. ಎಂ ಅಂದ್ರೆ ನಮಗೆ ಇದು 12ನೇ ಅನುಸೂಚಿ ಬಗ್ಗೆ ಹೇಳಿಕೊಡುತ್ತೆ. ದಟ್ ಇಸ್ ಕಾಲ್ಡ್ ದಿ ಮುನ್ಸಿಪಾಲಿಟೀಸ್ ಅಂತ. ಓಕೆ, ಮುನ್ಸಿಪಾಲಿಟೀಸ್ ಅಂತ. ಹಾಗಾಗಿ ನೀವು ಈ ಟಿಯರ್ಸ್ ಆಫ್ ಓಲ್ಡ್ PM ಅನ್ನುವಂತ ಕೋಡ್ ವರ್ಡ್ ಅನ್ನು ನೆನ್ಪಿಟ್ಟುಕೊಂಡ್ರೆ ಏನ್ ಮಾಡಬಹುದು, ಈ 12 ಅನುಸೂಚಿಗಳನ್ನು ಕೂಡ ಹೇಳ್ಬಹುದು ಒಂದು ಟ್ರಿಕ್ಸ್ ಮೂಲಕ. ಓಕೆನಾ. ಸೊ ಹಾಗಾಗಿ ಪ್ಲೀಸ್ ಮೆಮರೈಸ್ ದ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಕೋಡ್ ಗೊತ್ತಿದ್ರೆ ಸಾಕು, ನೀವು 12 ಸ್ಕೆಡ್ಯೂಲ್ ಗಳನ್ನ ಹೇಳ್ಬಹುದು ಥ್ರೋ ಈ ಒಂದು ಕೋಡ್ ಮೂಲಕ. ಎಸ್, ಐ ಹೋಪ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕೋಡ್ ಅಂತ. ಇನ್ನು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಸಾಕಷ್ಟು ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಿಯಾಂಬಲ್ ಕೇಳ್ತಾರೆ, ಪ್ರಿಯಾಂಬಲ್ ಪ್ರಸ್ತಾವನೆಯಲ್ಲಿ ಯಾವ ಪದಗಳನ್ನ ಸೇರಿಸಿದಾರೆ ಅಂತ ಕೇಳ್ತಿರ್ತಾರೆ. ಹೌದಾ. ಸೊ ಹಾಗಾಗಿ ನಮ್ಗೆ ಕೆಲವೊಂದ್ಸಲ ತುಂಬಾ ಕನ್ಫ್ಯೂಸ್ ಆಗಿರುತ್ತೆ. ಮೋಬಿ ಡೆಮೋಕ್ರಟ್ ಇದೆಯಾ, ಸೋಷಿಯಲಿಸ್ಟ್ ಇದೆಯಾ, ರಿಪಬ್ಲಿಕ್ ಇದೆಯಾ ಅಂತ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಪ್ರಿಯಾಂಬಲ್ ಯಾವ ರೀತಿ ನಾವು ಟ್ರಿಕ್ಸ್ ಗಳ ಮೂಲಕ ಅದನ್ನ ನೆಟ್ಕೊಟ್ಕೊಳ್ಬಹುದು ಅಂತ ಆ ಒಂದು ಕೀವರ್ಡ್ಸ್ ಅನ್ನು. ಸೊ ನಿಮ್ಗೆಲ್ಲ ಒರಿಜಿನಲ್ ಪ್ರಿಯಾಂಬಲ್ ಗೊತ್ತಿರುತ್ತೆ. ಹೌದಾ. ವಿತ್ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಎ ಸೋಲೆಮನ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟೆ, ಇಲ್ಲಿ ಸಾವರಿನ್ ಅಂದ್ರೆ ಸಾವರಿನ್ ವರ್ಡ್ ಇದೆ, ಇದೆ, ಡೆಮೋಕ್ರೆಟಿಕ್ ಇದೆ, ರಿಪಬ್ಲಿಕ್ ಇದೆ, ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ ಅಂತ ಈ ಪದಗಳನ್ನ ಸೇರಿಸಿದ್ದಾರೆ. ಹಾಗಾಗಿ ಕೆಲವೊಂದ್ಸಲ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಯಾವ ಪದಗಳು ಪ್ರಿಯಾಂಬಲ್ ಇದೆಯೋ ಅಂತ ಗೊತ್ತಾಗಲ್ಲ. ಅದಕ್ಕೆ ಏನಂದ್ರೆ ಒಂದು ಕೋಡ್ ವರ್ಡ್ ಮಾಡಿದ್ದಾರೆ. ಸೊ ಜಸ್ಟ್ ಏನಂದ್ರೆ ನೀವು ಎಕ್ಸಾಮ್ ಪರ್ಪಸ್ ಅಷ್ಟೇ, ಇದೇನು ಪರ್ಮನೆಂಟ್ ಅಲ್ಲ. ಏನಂದ್ರೆ ಟ್ರಿಕ್ ಏನಂತ ನೋಡಿದ್ವಿ, ಡಾಕ್ಟರ್ ಸುಶಾಂತ್ ಸಿಂಗ್ ಸೇನಿ ವಾಸ್ ಎ ಪಾಂಡ್ ಆಫ್ ದಿ ಜಲೇಬಿ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಓಕೆನಾ. ಇದು ಕೂಡ ನಿಮಗೆ ಪಬ್ಲಿಕ್ ಅಲ್ಲಿ ಸಿಗುತ್ತೆ ಈ ಒಂದು ಸ್ಲೈಡ್. ಓಕೆ, ದಟ್ ಇಸ್ ಇದೆ ಡಾಕ್ಟರ್ ಸುಶಾಂತ್ ಸಿಂಗ್ ಸೇನಿ ವಾಸ್ ಪಾಂಡ್ ಆಫ್ ಜಲೇಬಿ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಾಕ್ಯ ನಿಮ್ಗೆ ಗೊತ್ತಿದ್ರೆ ಏನಂದ್ರೆ, ಸೊ ಪ್ರಿಯಾಂಬಲ್ ಇರುವಂತಹ ಮೇನ್ ಕೀ ವರ್ಡ್ ಗಳನ್ನ ನೆನ್ಪಿಟ್ಕೊಳ್ಬಹುದು. ಯಾವ ರೀತಿ ಅಂದ್ರೆ, ಡಾಕ್ಟರ್ ಸುಶಾಂತ್ ಸಿಂಗ್ ಸೇನಿ ವಾಸ್ ಪಾಂಡ್ ಆಫ್ ಜಿಲೇಬಿ ಅಂತ ವರ್ಡ್ ಇದೆ ಜಸ್ಟ್. ಹೌದಾ. ಇಲ್ಲಿ ನೋಡಿ, ಫಸ್ಟ್ ನಮಗೆ ಡಿ ಅಂತ ಹೊಡಿದಿಲ್ಲ. ಡಿ ಅಂದ್ರೆ ಡೆಮೋಕ್ರೆಟಿಕ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ, ಅಂದ್ರೆ ಪ್ರಜಾಪ್ರಭುತ್ವ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಇದು ಪ್ರಿಯಾಂಬಲ್ ಇದೆ. ಆಮೇಲೆ ಆರ್ ಅಂತ ಯೂಸ್ ಮಾಡಿದ್ದಾರೆ, ದಟ್ ಇಸ್ ಕಾಲ್ಡ್ ರಿಪಬ್ಲಿಕ್ ಅಂತ, ಅಂದ್ರೆ ಪ್ರಜಾಪ್ರಭುತ್ವ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಹೌದಾ, ಪ್ರಜಾಪ್ರಭುತ್ವ ಅಂತ. ಅದೇ ರೀತಿ ಸುಶಾಂತ್ ಸಿಂಗ್ ಅಲ್ಲಿ ಎಸ್ ಇದೆ. ಎಸ್ ಅಂದ್ರೆ ನಾವೇನ್ ಹೇಳ್ಬೋದು, ಸಾವರಿನ್ ಅಂತ ಹೇಳ್ಬೋದು, ಅಂದ್ರೆ ಸಾರ್ವಭೌಮ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಎಸ್ ಇದೆ, ಸುಶಾಂತ್ ಎಸ್ ಬರುತ್ತೆ, ಅದೇನ್ ಹೇಳುತ್ತೆ, ಸೋಷಿಯಲಿಸ್ಟ್ ಅಥವಾ ಸೋಷಿಯಲ್ ಅಂತ ಹೇಳುತ್ತೆ, ಸಮಾಜವಾದ ಅಂತ ಹೇಳುತ್ತೆ. ಅದೇ ರೀತಿ ಇನ್ನೊಂದು ವರ್ಡ್ ಎಸ್ ಕೂಡ ಯೂಸ್ ಮಾಡ್ಕೋಬಹುದು, ಸೆಕ್ಯುಲರ್ ಅಂತ, ಅಂದ್ರೆ ಜಾತ್ಯಾತೀತ ಅಂತ ಇದೆ. ಓಕೆನಾ, ಈ ಸಿಂಗ್ ಅನ್ನ. ಆಮೇಲೆ ಇನ್ನೊಂದು ಎಸ್ ಬರುತ್ತೆ, ಈ ಒಂದು ಎಸ್ಗೆ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು, ಸೆಕ್ಯುಲರ್ ಅಂತ ಕರೀತಾರೆ. ಅದ ಫಸ್ಟ್ ಎಸ್ಗೆ ಏನಿದೆ, ಸಾವರಿನ್ ಅಂತಿದೆ. ಸೆಕೆಂಡ್ ಎಸ್ಗೆ ಸೋಷಿಯಲಿಸ್ಟ್ ಅಂತಿದೆ. ಥರ್ಡ್ ಎಸ್ಗೆ ಸೆಕ್ಯುಲರ್ ಅಂತಿದೆ. ಓಕೆನಾ. ಆಮೇಲೆ ನಮ್ಗೆ ನೆಕ್ಸ್ಟ್ ಬರುತ್ತೆ ವಾಸ್ ಫೌಂಡ್, ಅಂದ್ರೆ ಜಸ್ಟ್ ಜಲೇಬಿ ತಗೊಂಡ್ಬಿಡೋಣ. ಜಲೇಬಿ ಅಂದ್ರೆ ಏನಿದೆ ನೋಡಿ, ಜೆ ಅಂದ್ರೆ ಜಸ್ಟಿಸ್, ಎಲ್ ಅಂದ್ರೆ ಲಿಬರ್ಟಿ, ಆಮೇಲೆ ಇ ಇದೆ ನೋಡಿ, ಈ ಅದನ್ನ ಇಕ್ವಾಲಿಟಿ ಅಂದ್ರೆ ಸಮಾನತೆ ಅಂತಿದೆ. ಬಿ ಅಂತಿದೆ, ದಟ್ ಇಸ್ ಕಾಲ್ಡ್ ದಿ ಬ್ರದರ್ಹುಡ್ ಅಂತ ಕರೀತಾರೆ, ಅಂದ್ರೆ ಸಹೋದರತ್ವ ಅಂತಿದೆ. ಆಮೇಲೆ ನಮ್ಗೆ ಲಾಸ್ಟ್ ವರ್ಡ್ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಏನ್ ಮಾಡಬಹುದು, ಜಸ್ಟ್ ಫ್ರಾಟರ್ನಿಟಿ ಅಂತ ವರ್ಡ್ ಸೇರಿಸ್ಕೊಳ್ಳಿ, ಯಾಕಂದ್ರೆ ಅದು ಕೂಡ ಬರುತ್ತೆ ನಮಗೆ, ಫ್ರಾಟರ್ನಿಟಿ ಅಂತ ಕೂಡ ಬರುತ್ತೆ. ಹೌದಾ. ಫ್ರಾಟರ್ನಿಟಿ ಅಂತಂದ್ರೆ ಅದರ ವರ್ಡ್ ಯೂಸ್ ಇರುತ್ತೆ, ಬ್ರದರ್ಹುಡ್ ಅಂತ ಬರುತ್ತೆ. ಹಾಗೆ ಐ ಅಂದ್ರೆ ಇಂಟೆಗ್ರಿಟಿ ಅಂತ ಹೇಳ್ತೀವಿ, ಅಥವಾ ಸಮಗ್ರತೆ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಇದನ್ನ ನಾವು ಡಾಕ್ಟರ್ ಸುಶಾಂತ್ ಸಿಂಗ್ ಸೇನಿ ವಾಸ್ ಪಾಂಡ್ ಆಫ್ ಜಲೇಬಿ ಅಂತ ಒಂದು ಕೀವರ್ಡ್ ನೆನಪಿದ್ರೆ ಏನ್ ಮಾಡಬಹುದು, ಪ್ರಿಯಾಂಬಲ್ ಇರುವಂತಹ ಕೀವರ್ಡ್ ಗಳನ್ನ ಡೆಮೋಕ್ರೆಟಿಕ್, ರಿಪಬ್ಲಿಕ್, ಸಾವರಿಯನ್, ಸೋಷಿಯಲ್, ಸೆಕ್ಯುಲರ್, ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ, ಬ್ರದರ್ಹುಡ್, ಫ್ರಾಟರ್ನಿಟಿ, ಇಂಟೆಗ್ರಿಟಿ ಅಂತ ಪದಗಳನ್ನ ನೆನಪಿಡಬಹುದು. ಓಕೆ. ಸೊ ಐ ಹೋಪ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕೀವರ್ಡ್ ಅಂತ. ದಟ್ ಇಸ್ ಡಾಕ್ಟರ್ ಸುಶಾಂತ್ ಸಿಂಗ್ ಸೇನಿ ವಾಸ್ ಪಾಂಡ್ ಆಫ್ ದಿ ಜಿಲೇಬಿ ಅಂದ್ರೆ ಕೀವರ್ಡ್ಸ್ ನೆನಪಾಗ್ತವೆ, ಅದು ಪ್ರಿಯಾಂಬಲ್ ಅಲ್ಲಿ. ಓಕೆನಾ. ದಟ್ಸ್ ಇಟ್. ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಹಾಗಾಗಿ ನಾವು ಭಾರತ ಸಂವಿಧಾನದಲ್ಲಿ ಪಾರ್ಟ್ಸ್ ಗಳನ್ನು ಕೂಡ ಕಾಣ್ತೀವಿ, ಅಂದ್ರೆ ಭಾರತ ಸಂವಿಧಾನದ ಭಾಗಗಳು ಕಾಣ್ತೀವಿ. ಸಾಮಾನ್ಯವಾಗಿ ನಮ್ಗೆ ಏನಂದ್ರೆ ಇದರಲ್ಲಿ 25 ಪಾರ್ಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ಸ್ ಅಲ್ಲಿ ನಮ್ಗೆ ಅಷ್ಟು ಕೂಡ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಆದ್ರೆ ನಾನು ಮೇಜರ್ ಆಗಿರೋದು ಮಾತ್ರ ಹೇಳ್ತೀನಿ ಪಾರ್ಟ್ಸ್ ಗಳನ್ನ. ಓಕೆನಾ. ಸೊ ಹಾಗಾಗಿ ಲೀಸ್ಟ್ ಇದೆ, ಒರಿಜಿನಲ್ ಲಿಸ್ಟ್. ಇವೆಲ್ಲ ಕೂಡ ಏನಂದ್ರೆ 25 ಒಂದು ಪಾರ್ಟ್ ಗಳನ್ನ ಕಾಣ್ತೀವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಈಗ ಫಸ್ಟ್ ಪಾರ್ಟ್ ಇದೆ, ಹೌದಾ. ಮೊದಲನೇ ಭಾಗ ಹೇಳುತ್ತೆ ಅದು ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅಂತ ಹೇಳುತ್ತೆ. ಎರಡನೇ ಭಾಗ ಹೇಳುತ್ತೆ ಪೌರತ್ವ. ಮೂರನೇದು ಹೇಳುತ್ತೆ ಮೂಲಭೂತ ಹಕ್ಕುಗಳು. ನಾಲ್ಕನೇದು ಹೇಳುತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳುತ್ತೆ. ಅದೇ ರೀತಿ ಪಾರ್ಟ್ 4 ಹೇಳುತ್ತೆ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳಂತ. 5ನೇ ಪಾರ್ಟ್ ಹೇಳುತ್ತೆ ಕೇಂದ್ರ ಸರ್ಕಾರ. 6ನೇ ಪಾರ್ಟ್ ಹೇಳುತ್ತೆ ರಾಜ್ಯ ಸರ್ಕಾರ. 7ನೇ ದಿಕ್ಷೆಯಲ್ಲಿ ಅದನ್ನ ತೆಗೆದುಹಾಕಿದ್ದಾರೆ. 8ನೇದಿದೆ ಯೂನಿಯನ್ ಟೆರಿಟರಿ ಅಂತಿದೆ. 9ನೇದಿದೆ ಪಂಚಾಯಿತಿಗಳಂತ. 9A ಇದೆ ಮುನ್ಸಿಪಾಲಿಟಿ ಅಂತ. 10 ಇದೆ ಸ್ಕೆಡ್ಯೂಲ್ಡ್ ಏರಿಯಾಸ್ ಅಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂತಿದೆ. ಅದೇ ರೀತಿ 12th ಇದೆ 11th ಇದೆ ರಿಲೇಷನ್ ಬಿಟ್ವೀನ್ ದ ಯೂನಿಯನ್ ಸ್ಟೇಟ್ಸ್ ಅಂತ. ಹೀಗಾಗಿ ನಮಗೆ ಇಷ್ಟು ಮಾತ್ರ ಎಕ್ಸಾಮ್ ಅಲ್ಲಿ ಮೋಸ್ಟ್ ಆಫ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ಇವೆಲ್ಲ ಯಾಕಂದ್ರೆ ನೆಕ್ಸ್ಟ್ ಇರುವಂತದ್ದು ಏನಂದ್ರೆ ಅಷ್ಟು ಕೇಳಂಗಿಲ್ಲ. ಹಾಗಾಗಿ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ ಪಾರ್ಟ್ಸ್ ಅನ್ನು ಒಂದು ಟ್ರಿಕ್ಸ್ ಮೂಲಕ. ಓಕೆ. ಇದಕ್ಕೆ ಏನ್ ಟ್ರಿಕ್ಸ್ ಇದೆ ಅಂದ್ರೆ, ಒಂದು ಕೋಡ್ ವರ್ಡ್ ಇದೆ ಇಲ್ಲಿ, ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಯೂಸಿಂಗ್ ಪ್ಯಾರಾಮಿಲಿಟರಿ ಸ್ಪೆಷಲ್ ರಾಕೆಟ್ ಅಂತ ಒಂದು ಕೋಡ್ ಯೂಸ್ ಮಾಡಿದ್ದಾರೆ.
ಹೌದಾ, ಏನಿದೆ ನೋಡಿ, ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾ ಅಂದ್ರೆ ಅಮೆರಿಕಾ ಯೂಸಿಂಗ್ ಪ್ಯಾರಾಮಿಲಿಟರಿ ಸ್ಪೆಷಲ್ ರಾಕೆಟ್ ಅಂತ ಕೋಡ್ ಯೂಸ್ ಮಾಡಿದ್ದಾರೆ. ಹಾಗಾಗಿ ಈ ಕೋಡ್ ವರ್ಡ್ ಅನ್ನ ನೀವು ನೆನಪಿಟ್ಟುಕೊಂಡ್ರೆ ಏನ್ ಮಾಡಬಹುದು, ಇಂಪಾರ್ಟೆಂಟ್ ಆಗಿರುವಂತ ಏನಂದ್ರೆ ಈ ಪಾರ್ಟ್ಸ್ ಗಳನ್ನ ಹೇಳ್ಬೋದು. ಓಕೆ, ಫಸ್ಟ್ ವರ್ಡ್ ಯೂಸ್ ಮಾಡೋಣ. ಇಲ್ಲಿ ಯು ಅಂತಿದೆಯೌದಾ, ಯು ಅಂದ್ರೆ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅಂತ ಕರಿತೀವಿ ನಾವು, ಕೇಂದ್ರ ಮತ್ತು ಅದರ ಪ್ರದೇಶಗಳಂತಿದೆ. ಫಸ್ಟ್ ಪಾರ್ಟ್ ಇದು, ಫಸ್ಟ್ನೇ ಪಾರ್ಟ್ ಇಡುತ್ತೆ. ಓಕೆನಾ, ಇನ್ನು ಎರಡನೇದಿದೆ ಸಿ ಅಂತಿದೆ, ಕ್ಯಾನ್ ಅಂತ ಯೂಸ್ ಮಾಡ್ತೀವಿ. ಸಿ ಅಂದ್ರೆ ಸಿಟಿಜನ್ಶಿಪ್, ಪೌರತ್ವ ಅಂತ ಕರಿತೀವಿ, ಇದು ಎರಡನೇ ಭಾಗ ಆಗಿದೆ. ಅದೇ ರೀತಿ ಪಾರ್ಟ್ ಥರ್ಡ್ ಬರುತ್ತೆ ನಮಗೆ, ಅದು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಫ್ಲೇ ಅಂತಿದೆಯಲ್ಲ, ಇಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ತೊಡಬಹುದು. ನೆಕ್ಸ್ಟ್ ಡೈರೆಕ್ಟ್ಲಿ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಡಿ ಇದೆ, ಹೌದಾ. ಡಿ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಇದು ನಾಲ್ಕನೇ ಭಾಗ ಇದೆ, ಹೌದಾ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇನ್ನು ಎಫ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳಂತಿದೆ, ಇದು ಪಾರ್ಟ್ 4th ಎ ಇದೆ, ನೆನಪಲ್ಲಿ, ಮತ್ತೆ 5ನೇ ಪಾರ್ಟ್ ಅಲ್ಲ. ಓಕೆ, ಇಟ್ಸ್ ಪಾರ್ಟ್ 4th ಎ ಅಂತ ಬರುತ್ತೆ. ಅದೇ ರೀತಿ ಎಸ್ ಬರುತ್ತೆ, ಯು ಬರುತ್ತೆ, ದಟ್ ಇಸ್ ಕಾಲ್ಡ್ ದ ಯೂನಿಯನ್ಸ್ ಅಂತ ಬರುತ್ತೆ, ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ಯೂನಿಯನ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಂತ ಕರೀತಾರೆ, ಹೌದಾ. ಇದು 5ನೇ ಭಾಗ ಆಗಿದೆ ನಮ್ಮ ಸಂವಿಧಾನದಲ್ಲಿ, ಕೇಂದ್ರ ಸರ್ಕಾರ ಅಂತ. ಇನ್ನು 6ನೇ ಭಾಗ ಬರುತ್ತೆ, ಅಂದ್ರೆ ಎಸ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ದ ಸ್ಟೇಟ್ ಗವರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ ಅಂತ ಕರೀತಾರೆ, ಇದು 6ನೇ ಭಾಗದಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ರೆ ಯು ಇದೆಯಲ್ಲ, ಯೂನಿಯನ್ ಟೆರಿಟರಿ ಅಂತ. ಯು ಇದೆಯಲ್ಲ, ಇದನ್ನ ಏನ್ ಮಾಡ್ಬೋದು ನಾವು, ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕರ್ಕೋಬಹುದು, ಎಂಟನೇ ಪಾರ್ಟ್ ಬರುತ್ತೆ. ಆಮೇಲೆ ಪ್ಯಾರಾ ಅಂತ ಇದೆ ನೋಡೋದಾ, ಪ್ಯಾರಾ ಅಂದ್ರೆ ನಾವು ಪಂಚಾಯತ್ ಅಂತ ತೊಗೊಳ್ಬಹುದು, ಪಂಚಾಯತ್ ಅಂತ ತಗೋಬಹುದು. ಮಿಲಿಟರಿ ಅಂದ್ರೆ ಮುನ್ಸಿಪಾಲಿಟೀಸ್ ಅಂತ ತಗೊಳ್ಬಹುದು. ಅದೇ ರೀತಿ ಎಸ್ ಅಂದ್ರೆ ಸ್ಪೆಷಲ್ ಅಂತ ಇದೆಯಲ್ಲ, ಎಸ್ ಟಿ ಅಂತ ತಗೋಬಹುದು, ಸ್ಕೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್ ಅಂತ ಬರುತ್ತೆ. ಅದೇ ರೀತಿ ಆರ್ ಅಂತಂದ್ರೆ ದೇರ್ ಇಸ್ ಎ ರಿಲೇಷನ್ ಬಿಟ್ವೀನ್ ದಿ ಯೂನಿಯನ್ ಅಂಡ್ ಸ್ಟೇಟ್ಸ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಇವೆಂದ್ರೆ ಸೀರಿಯಲ್ ಆಗಿ ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ಸ್ ಗಳನ್ನ ಈ ಒಂದು ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಯೂಸಿಂಗ್ ಪ್ಯಾರಾಮಿಲಿಟರಿ ಸ್ಪೆಷಲ್ ರಾಕೆಟ್ ಅನ್ನುವಂಥ ಕೋಡ್ ಮೂಲಕ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ಸ್ ಗಳನ್ನ ಸೀರಿಯಲ್ ಆಗಿ ನೆನಪಿಟ್ಕೊಳ್ಬಹುದು. ಸೊ ಇದ್ರ ಮೂಲಕ ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಯಾವುದೇ ಪಾರ್ಟ್ಸ್ ಕೇಳಿದ್ರು ಕೂಡ ಈ ಒಂದು ಕೋಡ್ ವರ್ಡ್ ಯೂಸ್ ಮಾಡ್ಕೊಂಡ್ರೆ ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಯೂಸಿಂಗ್ ಪ್ಯಾರಾಮಿಲಿಟರಿ ಸ್ಪೆಷಲ್ ಕೋಡ್ ಅಂತ. ಹಾಗಾಗಿ ಡೈರೆಕ್ಟ್ ಅಂದ್ರೆ ಎಕ್ಸಾಮ್ ಅಲ್ಲಿ ನೀವು ಈಸಿಯಾಗಿ ಆಗ್ಬಹುದು ಅಂತ ನನ್ನ ಒಂದು ಒಪಿನಿಯನ್. ಓಕೆನಾ, ಸೊ ಹಾಗಾಗಿ ಮುಂದಿನ ಕ್ಲಾಸ್ಗಳಲ್ಲಿ ಕೂಡ ಮತ್ತೆ ಬೇರೆ ಬೇರೆ ಟ್ರಿಕ್ಸ್ ಗಳನ್ನ, ಆರ್ಟಿಕಲ್ಸ್ ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಫಂಡಮೆಂಟಲ್ ರೈಟ್ಸ್ ಗಳ ಸಪರೇಟ್ ಆರ್ಟಿಕಲ್ ಕೂಡ ಒಂದು ಹಕ್ಕುಗಳನ್ನ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಕ್ಲಾಸು. ಓಕೆ, ಯಾರೆಲ್ಲ ಅನ್ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.